ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸ್ಮಿತಾ ಹೊಸ್ತುರ್ಗ ಯೂಟ್ಯೂಬ್ ಚಾನಲ್. ಹಾಗೆ ನನ್ನ ಡೈಲಿ ಕುಕಿಂಗ್ ಬ್ಲಾಗ್ಗೆ ಸ್ವಾಗತ. ತುಂಬ ಜನ ಹೆಣ್ಮಕ್ಳಿಗೆ ಬೆಳಗ್ಗೆ ಆದ ತಕ್ಷಣ ಏನಪ್ಪ ಇವತ್ತು ತಿಂಡಿ ಮಾಡೋದು ಅಂತ ಯೋಚನೆ ಅಂತೂ ಬಂದೇ ಬರುತ್ತೆ. ಇಡೀ ದಿನ ಏನು ಅಡುಗೆ ಮಾಡೋದು, ಏನು ತಿಂಡಿ ಮಾಡೋದು, ಇದಂತೂ ತಪ್ಪಿದ್ದೇ ಅಲ್ಲ. ಸೊ ನನಗೂ ಕೂಡ ಒಂದೊಂದು ಸರಿ ಹಾಗೆ ಅನಿಸುತ್ತೆ, ಏನು ಮಾಡೋದು, ಮಾಡೋಕ್ಕೂ ಒಂದೊಂದು ಸರಿ ಬೇಜಾರಾಗುತ್ತೆ. ಆವಾಗ ನನಗೆ ಬೇಜಾರಾದಾಗ ಸಿಂಪಲ್ ರೆಸಿಪೀಸ್ನೇ ನಾನು ಟ್ರೈ ಮಾಡೋದು. ಸೊ ನಾನಿವತ್ತು ಒಂದು ಸಿಂಪಲ್ ಆಗಿರೋ ಮೇಥಿ ಮತ್ತು ಹಸಿ ಬಟಾಣಿನ ಹಾಕಿಬಿಟ್ಟು ರೈಸ್ ಮಾಡಿದ್ದೀನಿ. 1 ಪಾಟ್ ರೈಸ್ ಅಂತಲೇ ಹೇಳ್ಬೋದು. ಸೊ ಮಾಡ್ಕೊಳ್ಳೋದು ಕೂಡ ತುಂಬಾ ಸಿಂಪಲ್. ನಾನಿಲ್ಲಿ ಮೊದಲಿಗೆ ಒಂದು 1/4 ಕಪ್ಪಿಂದ ಅರ್ಧ ಕಪ್ಪಷ್ಟು ಹಸಿ ಬಟಾಣಿನ ತೊಗೊಳ್ತಾ ಇದ್ದೀನಿ. ಸೀಸನಲ್ ಕಾಳು ಯಾವುದಾದ್ರೂ ತೊಗೊಳ್ಬೋದು. ಅವರೆಕಾಳು ಇದ್ದರೆ ಅವರೆಕಾಳನ್ನೂ ಹಾಕ್ಕೊಳ್ಬೋದು, ಇಲ್ಲ ಬೀನ್ಸ್ ಕಾಳು ಯಾವುದಾದ್ರೂ ಹಾಕ್ಕೊಳ್ಬೋದು. ನನಗಿಲ್ಲಿ ಹಸಿ ಬಟಾಣಿ ಸಿಕ್ಕಿರೋದ್ರಿಂದ ಅದನ್ನು ಬಿಡಿಸಿಟ್ಕೋತಾ ಇದ್ದೀನಿ. ಇನ್ನು ತರಕಾರಿ ಕೂಡ ಎಲ್ಲ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೆ. ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ ಎಲ್ಲದನ್ನು ಬಿಡಿಸಿ ಕೂಡ ಇಟ್ಕೊಳ್ತಾ ಇದ್ದೆ. ಇನ್ನು ಮಾಡ್ಕೊಳ್ಳೋಕ್ಕೆ ಮೊದಲಿಗೆ ಮಿಕ್ಸಿ ಜಾರಿಗೆ ಒಂದು ಅರ್ಧ ಗಡ್ಡೆ ಬೆಳ್ಳುಳ್ಳಿ, 1-2 ತುಂಡು ಶುಂಠಿ, ಖಾರಕ್ಕೊಂದು 5 ಹಸಿಮೆಣಸಿನ್ಕಾಯಿ, ನಿಮಗೆ ಎಷ್ಟು ಬೇಕೋ ಖಾರ ನೋಡಿಬಿಟ್ಟು ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಿ ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ರುಬ್ಬಿಟ್ಟು ಸೈಡಲ್ಲೇ ತಿಡ್ಕೊಳ್ತೀನಿ. ಈಗ ಕುಕ್ಕರಿಗೆ 2 ಚಮಚ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಮುಂದೆ ಇದ್ದರೆ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಡ್ರೈ ಅನಿಸ್ಬಿಡುತ್ತೆ. ಸೊ ನಾನು 1-2 ಚಮಚ ಎಣ್ಣೆ, 2 ಚಮಚ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಕಾಯಬೇಕು. ಎಣ್ಣೆ ಮತ್ತು ತುಪ್ಪ ಬಿಸಿ ಆಗಬೇಕು. ಬಿಸಿ ಆದ ನಂತರ 2 ಬೇ ಲೀಫ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಚಕ್ರ ಮೊಗ್ಗು, ಆಮೇಲೆ 1 ಮರಾಠಿ ಮೊಗ್ಗು, ಒಂದು ಸ್ವಲ್ಪ ಸೋಂಪಿನ ಕಾಳು, 1-2 ಲವಂಗ, 1 ದೊಡ್ಡ ಚಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಸ್ಪೈಸು ಬೇಡ, ಯಾಕಂದರೆ ಇವಾಗ ಸಮ್ಮರ್ ಆಗಿರೋದ್ರಿಂದ ತುಂಬ ಸ್ಪೈಸಸ್ ಎಲ್ಲ ಬೇಡ. ಅದನ್ನು ಸ್ಪೈಸಸ್ನೆಲ್ಲ ಒಂದು 30 ಸೆಕೆಂಡ್ ಫ್ರೈ ಮಾಡಿಕೊಂಡು ನಂತರ 2 ಕಟ್ ಮಾಡಿರೋ ಈರುಳ್ಳಿನ ಹಾಕಿ, ಈರುಳ್ಳಿ ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡಿಕೊಂಡು 1 ಕಪ್ಪಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಮೆಂತ್ಯ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಜನ ಮೆಂತ್ಯ ಸೊಪ್ಪನ್ನ ಹಾಕ್ಕೊಂಡ್ರೆ ಕಹಿ ಆಗುತ್ತೆ ಅಂತಾರೆ, ಆದರೆ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿದ್ರೆ ಕಹಿ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ. 1-2 ನಿಮಿಷ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಮೆಂತ್ಯ ಸೊಪ್ಪನ್ನ ಎಣ್ಣೆಲ್ಲೇ. ನಂತರ ರುಬ್ಬಿಟ್ಕೊಂಡಿರೋ ಮಸಾಲನೆಲ್ಲ ಹಾಕ್ಕೊಂಡು ಈ ಮಸಾಲದ ಕೂಡ ಹಸಿ ಸ್ಮೆಲ್ ಹೋಗೋವರೆಗೂ 1-2-3 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಎಲ್ಲ ಬೆಳ್ಳುಳ್ಳಿ ಶುಂಠಿದೆಲ್ಲ ಹಸಿ ವಾಸನೆ ಹೋಗಬೇಕು. ನಂತರ 2 ಕಟ್ ಮಾಡಿರೋ ಟೊಮೊಟೊ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊ ಆದರೂ ಹಾಕ್ಕೊಳ್ಬೋದು, ಇಲ್ಲ ನಿಂಬೆ ಹಣ್ಣನ್ನು ಕೂಡ ಹಾಕ್ಕೊಳ್ಬೋದು. ನಾನು ಟೊಮೊಟೊನೇ ಹಾಕ್ಕೊಳ್ತಾ ಇದ್ದೀನಿ. ಈ ಟೊಮೊಟೊ ಕೂಡ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಹಾಗೆ ನಂತರ ಇದಕ್ಕೆ ರುಚಿಗೆ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಕಪ್ಪು ಹಸಿ ಬಟಾಣಿನ ಹಾಕ್ಕೊಳ್ತಾ ಇದ್ದೀನಿ. ಆವಾಗಲೇ ಹೇಳ್ದಂಗೆ ಸೀಸನಲ್ ಕಾಳು ಯಾವುದಿದ್ರೂ ತೊಗೊಳ್ಬೋದು. ಹಾಗೆ ಒಂದು ಅರ್ಧ ಚಮಚ ಧನಿಯಾ ಪುಡಿನ ಹಾಕಿ ಈ ಮಸಾಲದೆಲ್ಲ ಹಸಿ ವಾಸನೆ ಹೋಗಬೇಕು. ಹಾಗೆ ಸುತ್ತ ಎಣ್ಣೆ ಬಿಡಬೇಕು. ಅಲ್ಲಿವರೆಗೂ ಇದನ್ನು ಒಂದು 3-4 ನಿಮಿಷ ಆದರೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇಲ್ಲೇ ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ. ಆಮೇಲೆ ಕುಕ್ಕರ್ ವಿಸಲಲ್ಲಿ ನಿಮಗೆ ಹಸಿ ವಾಸನೆ ಹಾಗೆ ಉಳಿದು ಬಿಡುತ್ತೆ, ಇಲ್ಲ ಅಂದರೆ. ನಂತರ 2 ಲೋಟ ಇದಕ್ಕೆ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದ್ಸರಿ ಎಲ್ಲದನ್ನು ಮಿಕ್ಸ್ ಮಾಡಿ ಇದನ್ನು 1 ಕುದಿ ಕುದಿಸ್ಕೊಳ್ಳೋಣ. ನಾನಿಲ್ಲಿ ಅಕ್ಕಿ ಯಾವುದೇ ರೀತಿಯಾಗಿ ನೆನೆಸಿಟ್ಟಿಲ್ಲ, ಹಾಗೆ ಡೈರೆಕ್ಟಾಗಿ ಅಕ್ಕಿನ ತೊಳೆದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. 1 ಕುದಿ ಬಂದ ಮೇಲೆ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. 1 ಲೋಟ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ 2 ಲೋಟ ನೀರನ್ನು ಹಾಕ್ಕೊಂಡಿದ್ದೀನಿ. ಮಾಮೂಲಿ ಅನ್ನಕ್ಕೆ ಬಳಸ್ತೀವಲ್ಲ ಆ ಅಕ್ಕಿನೇ ಹಾಕ್ಕೊಂಡಿದ್ದೀನಿ. ಇವಾಗ ಮತ್ತೆ ಒಂದ್ಸರಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2 ವಿಸಲ್ ಕೂಗಿಸ್ಕೊಳ್ಬೇಕು. ನೈಟ್ ಟೈಮಲ್ಲಂತೂ ತುಂಬಾ ಈಸಿ ಮಾಡ್ಕೊಳ್ಳೋದು. ನಾನು ಯೂಶಲಿ ಈ ರೀತಿ ರೈಸ್ ಐಟಮ್ಸ್ ಎಲ್ಲ ನೈಟ್ ಟೈಮೇ ಮಾಡ್ತೀನಿ. ಬೆಳಗ್ಗೆ ಹೊತ್ತು ನಾನು ಮುದ್ದೆ ಸಾರನ್ನೇ ಮಾಡಿಬಿಡ್ತೀನಿ. ಹಾಗಾಗಿ ನೈಟ್ ಟೈಮ್ ಒಂದು ಟೈಮಿಗೆ ಈ ರೀತಿ ಪಲಾವು ಅಥವಾ ವೆಜ್ ಬಿರಿಯಾನಿ ಈ ಥರನೇ ಟ್ರೈ ಮಾಡೋದು ನಾನು. ಇನ್ನು ಆ ಕಡೆ ಕುಕ್ಕರ್ ಕೂಡ ವಿಸಲ್ ಆಗೋಕ್ಕೆ ಇಟ್ಟಿದ್ದೆ. ಇನ್ನು ನಾನು ಯೂಶಲಿ ರಾತ್ರಿ ಹೊತ್ತು ಈ ರೀತಿ ನೆನೆಸಿಟ್ಬಿಡ್ತೀನಿ ಮೇಥಿ ಸೀಡ್ಸು ಮತ್ತು ಒಂದರಲ್ಲಿ ಜೀರಿಗೆ ಅಥವಾ ಒಣದ್ರಾಕ್ಷಿ ಈ ರೀತಿ ಏನಾದರೂ ಒಂದು ನೆನೆಸಿಟ್ಟು ಬೆಳಗ್ಗೆ ಖಾಲಿ ಹೊಟ್ಟೆಲೇ ನಾನು ಈ ನೀರನ್ನು ಕುಡಿದ್ಬಿಟ್ಟು ಈ ಮೇಥಿ ಸೀಡ್ಸ್ನು ಮತ್ತು ಈ ರೀತಿ ದ್ರಾಕ್ಷಿ ಕೂಡ ತಿಂತೀನಿ. ಈ ರೀತಿ ಕೆಂಪು ಒಣದ್ರಾಕ್ಷಿಗಿಂತ ಕಪ್ಪು ಒಣದ್ರಾಕ್ಷಿ ಆದರೆ ಇನ್ನೂ ಚೆನ್ನಾಗಿರುತ್ತೆ. ಈ ಹೊಟ್ಟೆ ನೋವು ಆ ಥರ ಎಲ್ಲ ಬರೋದಿಲ್ಲ. ಸೊ ಡೈಜೆಷನ್ ಕೂಡ ಚೆನ್ನಾಗಾಗುತ್ತೆ. ಸೊ ಹಾಗಾಗಿ ನಾನು ಇದನ್ನು ರೆಗ್ಯುಲರಾಗಿ ಇವತ್ತು ಒಣದ್ರಾಕ್ಷಿ ಆದರೆ ನಾಳೆ ದಿನ ಜೀರಿಗೆ ನೀರು, ಇನ್ನೊಂದು ದಿನ ಸೋಂಪಿನ ನೀರು, ಇನ್ನೊಂದು ದಿನ ಏಲಕ್ಕಿ ನೀರು ಈ ರೀತಿ ನೆನೆಸ್ಬಿಟ್ಟು ಕುಡಿತೀನಿ. ಸೊ ಇವತ್ತು ನಾನು ಮೇಥಿ ಸೀಡ್ಸ್ನ ಮತ್ತು ಒಣದ್ರಾಕ್ಷಿನ ಹಾಕಿಬಿಟ್ಟು ನೆನೆಸಿಡ್ತಾ ಇದ್ದೆ. ವಿಸಲ್ ಆಗೋ ಅಷ್ಟರಲ್ಲಿ ಈ ಕೆಲಸನೂ ಮುಗಿಸ್ಕೊಂಡು ಬಿಡೋಣ ಅಂತ. ಮತ್ತು ಯೂಶಲಿ ಈ ರೀತಿ ನೈಟ್ ಟೈಮು ನಾನು ಏನೇ ಕೆಲಸ ಇದ್ರೂ ಮುಗಿಸ್ಬಿಟ್ಟೆ ಮಲಗಿಬಿಡ್ತೀನಿ. ಈ ಪಾತ್ರೆ ಎಲ್ಲ ವಾಷಿಗೆ ಹಾಕಿ ಕೂಡ ಮಲಗಿಬಿಡ್ತೀನಿ. ಆವಾಗ ಬೆಳಗ್ಗೆ ನನಗೆ ಏನಂದರೆ ಕಿಚನ್ ಕ್ಲೀನಾಗಿದ್ದರೆ ಅಷ್ಟೇ ತಿಂಡಿ ಮಾಡೋಕ್ಕೆ ಇಂಟ್ರೆಸ್ಟ್ ಇರುತ್ತೆ, ಇಲ್ಲಾಂದರೆ ಬೇಜಾರು ಅನಿಸ್ಬಿಡುತ್ತೆ. ಹಾಗಾಗಿ ಎಲ್ಲ ರಾತ್ರಿಯೇ ನಾನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಇನ್ನು ಇದನ್ನು ಕೂಡ ನೆನೆಸಿಟ್ಟೆ. ತುಂಬ ಒಳ್ಳೆಯದು ಇದು ಮೇಥಿ ಸೀಡ್ಸ್, ಮತ್ತು ಸ್ಕಿನ್ನಿಗೂ ಕೂಡ ಅಷ್ಟೇ ಒಳ್ಳೆಯದು. ಸ್ಕಿನ್ ಆಗಲಿ ಹೇರ್ ಆಗಲಿ ಎಲ್ಲದಕ್ಕೂ ಒಳ್ಳೆಯದು. ಹಾಗಾಗಿ ನಾನು ಯೂಶಲಿ ಇದು ಈ ರೀತಿ ದಿನ ಒಂದೊಂದು ಹಾಕಿ ನೀರನ್ನು ಕುಡಿತೀನಿ ಬೆಳಗ್ಗೆ ಹೊತ್ತು. ಇನ್ನು 2 ವಿಸಲ್ ಆದ ನಂತರ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ತುಂಬ ಚೆನ್ನಾಗಾಗಿದೆ. ಒಂದ್ಸರಿ ಈ ರೀತಿ ಲೈಟಾಗಿ ಮೇಲೆ ಕೆಳಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಮಸಾಲೆ ಎಲ್ಲ ಮೇಲೆ ಕೂತಿರುತ್ತೆ, ಹಾಗಾಗಿ ಮೇಲೆ ಕೆಳಗೆ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟಿಯಾಗಿರೋ ಮೇಥಿ ಮತ್ತು ಬಟಾಣಿ ಪಲಾವ್ ರೆಡಿ ಆಗುತ್ತೆ. ನೀವು ಇದಕ್ಕೆ ಬೇಕಿದ್ರೆ ಮೊಸರು ಬಜ್ಜಿ ಆದರೂ ಮಾಡ್ಕೊಳ್ಬೋದು, ಇಲ್ಲ ಪ್ಲೈನ್ ಆದರೂ ಕೂಡ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಬಿಸಿದಕ್ಕಾದರೆ ಇನ್ನೇನು ಮೊಸರು
ಬಜ್ಜಿ ಎಲ್ಲ ಬೇಡ. ನೀವು ಕೂಡ ಖಂಡಿತವಾಗ್ಲೂ ಈ ರೆಸಿಪಿನ ಟ್ರೈ ಮಾಡಿ ನೋಡಿ, ಇಷ್ಟಪಡ್ತೀರಾ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.